ओम नमः शिवाय। भारत माता ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 2-3-2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 6-10-1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ತಂದೆ ಈ ಸಮಯದಲ್ಲಿ ನಿಮಗೆ ಓದಿಸುತ್ತಿದ್ದಾರೆ. 21 ಜನ್ಮಗಳಿಗಾಗಿ ಆಸ್ತಿಯನ್ನು ಕೊಡುತ್ತಾರೆ. ನಂತರ ಈ ಸಂಸ್ಕಾರಗಳು ನಿಮಗೆ ಇರುವುದೇ ಇಲ್ಲ. ನಂತರ ಸುಖದ ಸಂಸ್ಕಾರಗಳು ಆಗುತ್ತವೆ. ಹೇಗೆಂದರೆ ರಾಜ್ಯಾಧಿಕಾರದ ಸಂಸ್ಕಾರಗಳು ಇರುತ್ತವೆ. ಜ್ಞಾನ ಮತ್ತು ಶಿಕ್ಷಣದ ಸಂಸ್ಕಾರಗಳು ಇಲ್ಲಿಯೇ ಪೂರ್ಣವಾಗುತ್ತವೆ. ಓಂ ನಮಃ ಶಿವಾಯ. ಮನುಷ್ಯರು ತಂದೆಯನ್ನು ಸತ್ಯ ಮಾಲೀಕ ಎಂದು ಕರೆಯುತ್ತಾರೆ. ಇಂಗ್ಲಿಷ್ನಲ್ಲಿ ಬಾದುಷಾಹ ಎಂದು ಹೇಳುವುದಿಲ್ಲ. ಅದರಲ್ಲಿ ಕೇವಲ ಸತ್ಯ ತಂದೆ ಎಂದು ಹೇಳುತ್ತಾರೆ. ಗಾಡ್ ಫಾದರ್ ಇಸ್ ಟ್ರುತ್ ಎಂದು ಹೇಳುತ್ತಾರೆ. ಭಾರತದಲ್ಲಿಯೇ ಸತ್ಯ ಮಾಲೀಕ ಎಂದು ಕರೆಯುತ್ತಾರೆ. ಈಗ ಗುತ್ತಿಗೆಯಂತೂ ಬಹಳಷ್ಟು ಇದೆ. ಅವರು ಕೇವಲ ಸತ್ಯವನ್ನು ಹೇಳುತ್ತಾರೆ, ಸತ್ಯವನ್ನು ಕಲಿಸುತ್ತಾರೆ, ಸತ್ಯವನ್ನಾಗಿ ಮಾಡುತ್ತಾರೆ. ಇಲ್ಲಿ ಸತ್ಯ ಮಾಲೀಕ ಎಂದು ಕರೆಯುತ್ತಾರೆ. ಸತ್ಯವನ್ನಾಗಿಯೂ ಮಾಡುತ್ತಾರೆ ಮತ್ತು ಸತ್ಯಖಂಡದ ಮಾಲೀಕರನ್ನಾಗಿಯೂ ಮಾಡುತ್ತಾರೆ. ಅವರನ್ನು ಸತ್ಯ ಬಾದಶಾಹ ಎಂದು ಕರೆಯುತ್ತಾರೆ. ಇವರು ಅವಶ್ಯವಾಗಿ ಮುಕ್ತಿಯನ್ನು ಕೊಡುತ್ತಾರೆ, ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ. ಅದನ್ನೇ ಫಲ ಎಂದು ಕರೆಯುತ್ತಾರೆ. ಬಿಡುಗಡೆ ಮತ್ತು ಭಾಗ್ಯ, ಇದರ ಫಲ ಸಿಗುತ್ತದೆ. ಅಂದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಫಲ ಸಿಗುತ್ತದೆ. ಭಕ್ತಿಯ ಫಲವನ್ನು ಕೊಡುತ್ತಾರೆ ಮತ್ತು ಭಕ್ತಿಯಿಂದ ಮುಕ್ತರನ್ನಾಗಿ ಮಾಡಿ ಸತ್ಯಯುಗದ ಫಲವನ್ನು ಕೊಡುತ್ತಾರೆ. ನಮಗೆ ಬಾಬಾ ಎರಡನ್ನೂ ಕೊಡುತ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ. ಬಿಡುಗಡೆ ದಾತ ಅಂತೂ ಎಲ್ಲರನ್ನೂ ಬಿಡುಗಡೆ ಮಾಡುತ್ತಾರೆ, ಫಲ ನಿಮಗೆ ಕೊಡುತ್ತಾರೆ. ಬಿಡುಗಡೆ ಮತ್ತು ಭಾಗ್ಯ ಅಂದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿ. ಇದು ಸಹ ಭಾಷೆಯನ್ನು ಮಾಡಲಾಗಿದೆ ಅಷ್ಟೇ. ಎಲ್ಲರೂ ತಮ್ಮ ರೀತಿಯಲ್ಲಿ ಮಾಡುತ್ತಾರೆ. ಭಾಷೆಗಳು ಬಹಳಷ್ಟಿದೆ ಅಲ್ಲವೇ? ಶಿವ ಬಾಬಾರವರಿಗೂ ಸಹ ಬಹಳಷ್ಟು ಹೆಸರುಗಳನ್ನು ಇಡಲಾಗಿದೆ. ಯಾರಿಗಾದರೂ ಇವರ ಹೆಸರು ಶಿವ ಎಂದು ಹೇಳಿದರೆ ನಾವು ಅವರನ್ನು ಮಾಲೀಕ ಎಂದು ಕರೆಯುತ್ತೇವೆ ಎನ್ನುತ್ತಾರೆ. ಮಾಲೀಕ ಎನ್ನುವುದು ಸರಿ ಇದೆ, ಆದರೆ ಅವರಿಗೂ ಹೆಸರು ಬೇಕಲ್ಲವೇ? ನಾಮ ರೂಪದಿಂದ ಭಿನ್ನವಾದ ಯಾವ ವಸ್ತುವು ಇರುವುದಿಲ್ಲ. ಮಾಲೀಕನೂ ಸಹ ಯಾವುದಾದರೂ ವಸ್ತುವಿಗೆ ಆಗುತ್ತಾರೆ. ನಾಮ ರೂಪವಂತೂ ಖಂಡಿತ ಇದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ತಂದೆ ಅವಶ್ಯವಾಗಿ ಬಿಡುಗಡೆ ಮಾಡುತ್ತಾರೆ. ನಂತರ ಶಾಂತಿಧಾಮಕ್ಕೆ ಕಳುಹಿಸಿಕೊಡುತ್ತಾರೆ. ಶಾಂತಿಧಾಮಕ್ಕೆ ಎಲ್ಲರೂ ಖಂಡಿತ ಹೋಗಲೇಬೇಕು. ತಮ್ಮ ಮನೆಯ ದರ್ಶನವನ್ನು ಎಲ್ಲರೂ ಮಾಡಬೇಕಿದೆ. ಮನೆಯಿಂದಲೇ ಬಂದಿದ್ದಾರೆ, ಆದ್ದರಿಂದ ಮೊದಲು ಅವರದ್ದೇ ದರ್ಶನ ಮಾಡುತ್ತಾರೆ. ಇದಕ್ಕೆ ಗತಿ ಸದ್ಗತಿ ಎಂದು ಕರೆಯುತ್ತಾರೆ. ಒಳ್ಳೆಯದು ಎಂಬ ಅಕ್ಷರವನ್ನು ಹೇಳುತ್ತಾರೆ, ಆದರೆ ಅರ್ಥರಹಿತವಾಗಿ. ಮಕ್ಕಳಾದ ನಿಮಗೆ ಅನುಭವ ಇರುತ್ತದೆ, ನಾವು ನಮ್ಮ ಮನೆಗೂ ಹೋಗುತ್ತೇವೆ ಮತ್ತು ನಂತರ ಫಲವೂ ಸಿಗುತ್ತದೆ. ನಂಬರ್ ವಾರ್ ಆಗಿ ನಿಮಗೆ ಸತ್ಯಯುಗದ ಆಸ್ತಿ ಸಿಗುತ್ತದೆ. ನಂತರ ಬೇರೆ ಧರ್ಮದವರಿಗೆ ಸಮಯಾನುಸಾರ ಸಿಗುತ್ತದೆ. ತಂದೆ ತಿಳಿಸಿದ್ದರು, ಆ ಕರಪತ್ರ ತುಂಬಾ ಚೆನ್ನಾಗಿದೆ. ಸ್ವರ್ಗವಾಸಿಗಳು ಅಥವಾ ನರಕವಾಸಿಗಳು, ಇದು ಎರಡು ತಂದೆಯ ಜನ್ಮಸಿದ್ಧ ಹಕ್ಕು ಆಗಿದೆ ಎಂದು ಮಕ್ಕಳಾದ ನಿಮಗೆ ಗೊತ್ತಿದೆ. ತಂದೆಯಿಂದ ಮುಕ್ತಿ ಮತ್ತು ಜೀವನ್ ಮುಕ್ತಿ, ಇದು ಮಕ್ಕಳ ಜನ್ಮಸಿದ್ಧ ಹಕ್ಕು ಆಗಿದೆ ಎಂದು ನೀವು ಬರೆಯಬಹುದು. ತಂದೆಯವರಾಗುವುದರಿಂದ ಎರಡೂ ವಸ್ತುಗಳು ಪ್ರಾಪ್ತಿಯಾಗುತ್ತವೆ. ಈ ಕರಪತ್ರ ಹಿಂದಿಯಲ್ಲಿ ಇದೆ, ಇಂಗ್ಲಿಷ್ನಲ್ಲಿ ಬರೆದಿಲ್ಲ. ಇಂಗ್ಲಿಷ್ನಲ್ಲಿಯೂ ಮಾಡಿ ಎಂದು ಬಾಬಾ ಎಷ್ಟೊಂದು ಸಾರಿ ಹೇಳಿದ್ದಾರೆ. ಎರಡರ ಬಗ್ಗೆಯೂ ಬರೆಯಬೇಕಲ್ಲವೇ? ಅದು ರಾವಣನ ಜನ್ಮಸಿದ್ಧ ಹಕ್ಕು ಆಗಿದೆ. ಅದು ಪರಮಪಿತ ಪರಮಾತ್ಮನ ಜನ್ಮಸಿದ್ಧ ಹಕ್ಕಾಗಿದೆ. ಅದು ಭಗವಂತನ ಜನ್ಮಸಿದ್ಧ ಹಕ್ಕು. ಅದು ಶೈತಾನನ ಜನ್ಮಸಿದ್ಧ ಹಕ್ಕು. ಅಂದರೆ ರಾವಣನ ಗುಣಗಳು ರಾವಣನ ಜನ್ಮಸಿದ್ಧ ಹಕ್ಕು. ಕಲ್ಲು ಬುದ್ಧಿಯವರಿಗೆ ಏನಾದರೂ ತಾಗುವಂತೆ ಹೀಗೆ ಬರೆಯಬೇಕು. ಬಾಬಾ ಬಹಳಷ್ಟು ಸಾರಿ ತಿಳಿಸಿದ್ದಾರೆ, ಆದರೆ ಹಿಂದಿಯನ್ನು ಇಂಗ್ಲಿಷ್ ಮಾಡುವುದು ಬಹುಶಃ ಯಾರಿಗೂ ಬರುವುದಿಲ್ಲ. ಈಗ ಮಕ್ಕಳಾದ ನೀವು ಸ್ವರ್ಗದ ಸ್ಥಾಪನೆ ಮಾಡಬೇಕಿದೆ. ಇದಕ್ಕಾಗಿ
ಎಷ್ಟೊಂದು ಕೆಲಸ ಮಾಡಬೇಕಿದೆ. ಈಗ ನೀವು ಬೇಬಿ ಬುದ್ಧಿಯವರು ಇದ್ದಂತೆ ಕಲಿಯುಗದ ಸ್ಥಾಪನೆಗೆ ಈಗಿನ್ನು ಮಗುವಾಗಿದೆ ಎಂದು ಹೇಳುವಂತೆ ನೀವು ಮಕ್ಕಳು ಇನ್ನು ಬೇಬಿ ಬುದ್ಧಿಯವರಾಗಿದ್ದೀರಿ. ಸತ್ಯಯುಗದ ಸ್ಥಾಪನೆಯಲ್ಲಿಯೂ ಮಗುವಾಗಿದೆ ಎಂದು ತಂದೆ ಹೇಳುತ್ತಾರೆ. ತಂದೆ ಶ್ರೀಮತವನ್ನು ಕೊಡುತ್ತಾರೆ, ಆದರೆ ಮಕ್ಕಳು ಪಾಲಿಸುವುದಿಲ್ಲ. ಇದು ಬಹಳ ಅವಶ್ಯಕವಾಗಿದೆ. ಈಗ ಮಕ್ಕಳಾದ ನಿಮಗೆ ಆಸ್ತಿ ಸಿಗುತ್ತಿದೆ. ರಾವಣನದ್ದನ್ನು ಯಾವುದೇ ಆಸ್ತಿ ಎಂದು ಹೇಳುವುದಿಲ್ಲ. ಗಾಡ್ ಫಾದರ್ನಿಂದ ಆಸ್ತಿ ಸಿಗುತ್ತದೆ. ಅವರೇನು ತಂದೆಯಲ್ಲ, ಅಂದರೆ ರಾವಣ ತಂದೆಯಲ್ಲ. ಅವನನ್ನು ಶೈತಾನ್ ಎಂದು ಕರೆಯಲಾಗುತ್ತದೆ. ಶೈತಾನನ ಆಸ್ತಿ ಏನು ಸಿಗುತ್ತದೆ? ವಿಕಾರಗಳು ಸಿಗುತ್ತವೆ. ಪ್ರದರ್ಶನವನ್ನು ಹಾಗೆಯೇ ಮಾಡುತ್ತಾರೆ. ತಮೋಗುಣಿಗಳಾಗಿ ಬಿಟ್ಟರೆ ಕತ್ತೆ ಸಮಾನ ಆಗುತ್ತಾರೆ. ಈಗ ದಸರಾ ಕಳೆಯಿತು, ಎಷ್ಟು ಆಚರಿಸಿದರು, ಅಂದ್ರೆ ದಸರಾ ಟೈಮಲ್ಲಿ ಉತ್ಸವವನ್ನ ಎಷ್ಟು ಆಚರಿಸಿದರು, ತುಂಬಾ ಖರ್ಚು ಮಾಡುತ್ತಾರೆ. ವಿದೇಶದಿಂದಲೂ ಆಹ್ವಾನ ಕೊಟ್ಟು ಕರೆಯುತ್ತಾರೆ. ಮೈಸೂರಿನ ದಸರಾ ಆಚರಣೆ ಎಲ್ಲಕ್ಕಿಂತ ಪ್ರಖ್ಯಾತವಾಗಿದೆ. ಹಣವಂತರು ಬಹಳಷ್ಟಿದ್ದಾರೆ. ನೀವೇನು ಹೇಳುತ್ತೀರಿ? ಹಣವಂತರು ಒಳ್ಳೆಯವರೇ, ಆದರೆ ಬುದ್ಧಿ ಎಲ್ಲಿದೆ? ರಾವಣನ ರಾಜ್ಯದಲ್ಲಿ ಹಣ ಸಿಕ್ಕರೆ ಬುದ್ಧಿಯೇ ಹಾಳಾಗಿ ಬಿಡುತ್ತದೆ. ತಂದೆ ಹಣವನ್ನು ಕೊಡುತ್ತಾರೆ ಮತ್ತು ಬುದ್ಧಿಯನ್ನು ಕೊಡುತ್ತಾರೆ. ಇಲ್ಲಿ ಪದ್ಮಾಪತಿಗಳಿದ್ದರೂ ಶೈತಾನರಾಗಿದ್ದಾರೆ. ತಂದೆ ದ್ವೇಷವಿಲ್ಲದೆ ಎಲ್ಲರಿಗೂ ತಿಳಿಸುತ್ತಾರೆ. ಇದರ ಹೆಸರೇ ರಾವಣನ ರಾಜ್ಯವಾಗಿದೆ. ಅದನ್ನು ನಂತರ ಈಶ್ವರೀಯ ರಾಜ್ಯ ಎಂದು ಕರೆಯಲಾಗುತ್ತದೆ. ರಾಮ ರಾಜ್ಯ ಎಂದು ಹೇಳುವುದು ಸಹ ತಪ್ಪಾಗುತ್ತದೆ. ರಾಮ ರಾಜ್ಯ ಎಂದು ಹೇಳುವುದರಿಂದ ರಾಮನು ಸ್ತ್ರೀಯನ್ನು ಕಳೆದುಕೊಂಡಿದ್ದನು, ರಾಜ್ಯವನ್ನು ಕಳೆದುಕೊಂಡನು. ನಂತರ ಅವರ ಹೆಸರು ಬುದ್ಧಿಯಲ್ಲಿ ಬರಬಾರದು. ಗಾಂಧಿಯನ್ನು ಸಹ ಮನುಷ್ಯರು ಅವತಾರ ಎಂದು ನಂಬುತ್ತಿದ್ದರು. ಅವರಿಗೆ ರೈಲಿನಲ್ಲಿ ಎಷ್ಟೊಂದು ಹಣ ಕೊಡುತ್ತಿದ್ದರು. ಅವರು ಕೇವಲ ಸನ್ನೆ ಮಾಡುತ್ತಿದ್ದರು. ಇವರು ರಾಮರಾಜ್ಯ ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ಮನುಷ್ಯರಿಗೆ ಗೊತ್ತಿತ್ತು. ಅವರನ್ನು ಭಾರತದ ಬಾಪೂಜಿ ಎಂದು ಕರೆಯುತ್ತಿದ್ದರು. ಈಗ ಇವರು ಇಡೀ ವಿಶ್ವದ ಬಾಪೂಜಿ ಆಗಿದ್ದಾರೆ. ಈಗ ನೀವು ಇಲ್ಲಿ ಕುಳಿತಿದ್ದೀರಿ. ಎಷ್ಟು ಜೀವಾತ್ಮಗಳು ಇರಬಹುದು ಎಂದು ನಿಮಗೆ ಗೊತ್ತಿದೆ. ಶರೀರ ಅಂತೂ ವಿನಾಶಿಯಾಗಿದೆ, ಆದರೆ ಆತ್ಮ ಅವಿನಾಶಿಯಾಗಿದೆ. ಆತ್ಮಗಳು ಬಹಳಷ್ಟು ಇವೆ. ಹೇಗೆ ಮೇಲೆ ನಕ್ಷತ್ರಗಳು ಇರುತ್ತವೆ ಅಲ್ಲವೇ? ನಕ್ಷತ್ರಗಳು ಜಾಸ್ತಿ ಇವೆಯಾ ಅಥವಾ ಆತ್ಮಗಳು ಜಾಸ್ತಿ ಇವೆಯಾ? ಏಕೆಂದರೆ ನೀವು ಭೂಮಿಯ ನಕ್ಷತ್ರಗಳು, ಅವು ಆಕಾಶದ ನಕ್ಷತ್ರಗಳು. ನಿಮ್ಮನ್ನು ದೇವತೆ ಎಂದು ಕರೆಯಲಾಗುತ್ತದೆ. ಅವರು ನಂತರ ಅವುಗಳಿಗೆ ದೇವತೆ ಎಂದು ಹೇಳುತ್ತಾರೆ. ಹಾಗಾದರೆ ಆ ನಕ್ಷತ್ರಗಳು ಜಾಸ್ತಿ ಇವೆಯಾ ಅಥವಾ ಕಡಿಮೆ ಇವೆಯಾ? ಅಥವಾ ಇವು ಜಾಸ್ತಿ ಇವೆಯಾ ಅಥವಾ ಕಡಿಮೆ ಇವೆಯಾ? ಅಥವಾ ಆಕಾಶದ ನಕ್ಷತ್ರ ಮತ್ತು ಆತ್ಮ ನಕ್ಷತ್ರಗಳು ಎರಡು ಸಮಾನವಾಗಿದೆಯಾ? ಮಕ್ಕಳಿಂದ 2-3 ವಿಚಾರಗಳು ಬಂದವು. ಕೆಲವರು ಮೇಲಿನ ನಕ್ಷತ್ರಗಳು ಜಾಸ್ತಿ ಎಂದರು, ಕೆಲವರು ಆತ್ಮಗಳು ಜಾಸ್ತಿ ಎಂದರು, ಕೆಲವರು ವಿಚಾರ ಮಾಡುತ್ತೇವೆ ಎಂದರು. ಒಳ್ಳೆಯದು. ಇದರ ಬಗ್ಗೆ ಪರಸ್ಪರ ಕ್ಲಾಸ್ನಲ್ಲಿ ಮಾತನಾಡಿಕೊಳ್ಳಿ. ಬಾಬಾ ಈಗ ಈ ವಿಷಯವನ್ನು ಕೆದಕುವುದಿಲ್ಲ. ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಎಂದು ತಿಳಿಸಲಾಗಿದೆ. ಭೂಮಿಯ ಮೇಲಿರುವ ಮನುಷ್ಯ ಮಾತ್ರರೆಲ್ಲರೂ ಅವರ ಬುದ್ಧಿಯಲ್ಲಿದ್ದಾರೆ. ಸೃಷ್ಟಿಯ ಮೇಲೆ ಮನುಷ್ಯರು ಇರುತ್ತಾರೆ. ಆಮೆ, ಮೀನು ಇತ್ಯಾದಿಗಳೆಲ್ಲವೂ ನೀರಿನಲ್ಲಿ ಇರುತ್ತವೆ ಎಂದು ನಿಮಗೆ ಗೊತ್ತಿದೆ. ಮನುಷ್ಯರು ಭೂಮಿಯ ಮೇಲೆ ಇರುತ್ತಾರೆ. ಅವು ನೀರಿನಲ್ಲಿ, ಅಂದರೆ ಮೀನು, ಮೊಸಳೆ ನೀರಿನಲ್ಲಿ ಇರುತ್ತವೆ. ಇಡೀ ಸೃಷ್ಟಿ ಸಮುದ್ರದ ಮೇಲೆ ನಿಂತಿದೆ ಎಂದು ಎಲ್ಲರಿಗೂ ಗೊತ್ತಿದೆ. ಇದು ಸಹ ಎಲ್ಲರಿಗೂ ಗೊತ್ತಿಲ್ಲ. ಈ ರಾವಣನ ರಾಜ್ಯ ಇಡೀ ಸೃಷ್ಟಿಯ ಮೇಲಿದೆ ಎಂದು ತಂದೆ ತಿಳಿಸಿದ್ದರು. ಸಾಗರ ಅಂತೂ 4 ಕಡೆ ಇದೆ ಅಲ್ಲವೇ? ಕೆಳಗೆ ಎತ್ತು ಇದೆ. ಅದರ ಕೋಡುಗಳ ಮೇಲೆ ಸೃಷ್ಟಿ ನಿಂತಿದೆ ಎಂದು ಹೇಳುತ್ತಾರೆ. ನಂತರ ಯಾವಾಗ ಸುಸ್ತಾಗುತ್ತದೆಯೋ
ಆಗ ಅದು ಕೋಡನ್ನು ಬದಲಾಯಿಸುತ್ತದೆ. ಹೀಗೆ ಮಾಡಿದರೆ ಸೃಷ್ಟಿ ಬರುತ್ತದೆ. ಹೀಗೆ ಮಾಡುವುದರಿಂದ ಅಂದರೆ ಆ ಕೋಡನ್ನು ಬದಲಾಯಿಸುವುದರಿಂದ ಸೃಷ್ಟಿ ವಿನಾಶವಾಗುತ್ತದೆ ಎಂದು ಹೇಳುತ್ತಾರೆ. ಈಗ ಹಳೆಯ ಪ್ರಪಂಚದ ವಿನಾಶವಾಗಿ ಹೊಸ ಪ್ರಪಂಚದ ಸ್ಥಾಪನೆಯಾಗಬೇಕಿದೆ. ಶಾಸ್ತ್ರಗಳಲ್ಲಿ ಅನೇಕ ಪ್ರಕಾರದ ಮಾತುಗಳನ್ನು ದಂತಕಥೆಗಳಲ್ಲಿ ಬರೆದಿದ್ದಾರೆ. ಇಲ್ಲಿ ನಾವೆಲ್ಲ ಆತ್ಮಗಳು ಶರೀರದ ಜೊತೆಗಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಿದೆ. ಅವರನ್ನು ಜೀವಾತ್ಮಗಳು ಎಂದು ಕರೆಯುತ್ತಾರೆ. ಆತ್ಮಗಳ ಮನೆಯಾದ ಪರಮಧಾಮದಲ್ಲಿ ಶರೀರ ಇರುವುದಿಲ್ಲ. ಅದನ್ನು ನಿರಾಕಾರಿ ಎಂದು ಕರೆಯಲಾಗುತ್ತದೆ. ಜೀವ ಆಕಾರಿಯಾಗಿದೆ, ಆದ್ದರಿಂದ ಸಾಕಾರ ಎಂದು ಕರೆಯಲಾಗುತ್ತದೆ. ನಿರಾಕಾರನಿಗೆ ಶರೀರ ಇರುವುದಿಲ್ಲ, ಸಾಕಾರನಿಗೆ ಶರೀರ ಇದೆ. ಇದನ್ನು ಸಾಕಾರಿ ಸೃಷ್ಟಿ ಎಂದು ಕರೆಯಲಾಗುತ್ತದೆ. ಅದು ನಿರಾಕಾರಿ ಸೃಷ್ಟಿಯಾಗಿದೆ. ಆತ್ಮಗಳ ಸೃಷ್ಟಿ ಎಂದು ಹೇಳುತ್ತಾರಲ್ಲವೇ, ಅದನ್ನು ಅಶರೀರಿ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಇದು ಶರೀರ ಸಹಿತ ಪ್ರಪಂಚ. ಆತ್ಮ ಯಾವಾಗ ಶರೀರದಲ್ಲಿ ಬರುತ್ತದೆಯೋ ಆಗ ಈ ಚಲನವಲನ ನಡೆಯುತ್ತದೆ. ಇಲ್ಲದಿದ್ದರೆ ಶರೀರ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಆದ್ದರಿಂದ ಅದನ್ನು ನಿರಾಕಾರಿ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಎಷ್ಟೆಲ್ಲ ಆತ್ಮಗಳಿದ್ದಾರೆಯೋ ಅವರೆಲ್ಲರೂ ಕೊನೆಯಲ್ಲಿ ಬರಲೇಬೇಕು. ಆದ್ದರಿಂದ ಇದನ್ನು ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ಎಲ್ಲ ಆತ್ಮಗಳು ಯಾವಾಗ ಇಲ್ಲಿಗೆ ಬಂದು ಬಿಡುತ್ತಾರೋ ಆಗ ಅಲ್ಲಿ ಒಬ್ಬರೂ ಉಳಿಯುವುದಿಲ್ಲ. ಅಲ್ಲಿ ಯಾವಾಗ ಸಂಪೂರ್ಣ ಖಾಲಿಯಾಗುತ್ತದೆಯೋ ಆಗ ಎಲ್ಲರೂ ಇಲ್ಲಿಗೆ ಬಂದು ಬಿಡುತ್ತಾರೆ. ನೀವೆಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತೀರಿ. ಕೆಲವರು ಜ್ಞಾನದ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತಾರೆ, ಕೆಲವರು ಪವಿತ್ರತೆಯ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತಾರೆ. ಬರುವುದಂತೂ ಮತ್ತೆ ಇಲ್ಲಿಗೆ, ಆದರೆ ಮೊದಲು ಮನೆಗೆ ಹೋಗಬೇಕಲ್ಲವೇ? ಅಲ್ಲಿ ಒಳ್ಳೆಯ ಸಂಸ್ಕಾರಗಳು ಇರುತ್ತವೆ, ಕೆಟ್ಟ ಸಂಸ್ಕಾರಗಳು ಇಲ್ಲಿ ಇವೆ. ಒಳ್ಳೆಯ ಸಂಸ್ಕಾರಗಳು ಬದಲಾಗಿ ಕೆಟ್ಟ ಸಂಸ್ಕಾರಗಳಾಗಿವೆ. ನಂತರ ಕೆಟ್ಟ ಸಂಸ್ಕಾರಗಳು ಯೋಗ ಬಲದಿಂದ ಒಳ್ಳೆಯದಾಗಬೇಕಿದೆ. ಒಳ್ಳೆಯ ಸಂಸ್ಕಾರಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತೇವೆ. ತಂದೆಯೇ ಬಂದು ತಿಳಿಸುವಂತಹ ಶಿಕ್ಷಣ ಸಂಸ್ಕಾರ ತಂದೆಯಲ್ಲಿಯೂ ಇದೆ ಅಲ್ಲವೇ? ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ಬೀಜದ ತಿಳುವಳಿಕೆಯನ್ನು ತಂದೆ ಕೊಡುತ್ತಾರೆ ಮತ್ತು ಇಡೀ ವೃಕ್ಷದ ಜ್ಞಾನವನ್ನು ತಂದೆ ಕೊಡುತ್ತಾರೆ. ಬೀಜದ ತಿಳುವಳಿಕೆಯೇ ಜ್ಞಾನವಾಗಿದೆ. ವೃಕ್ಷದ ತಿಳುವಳಿಕೆ ಭಕ್ತಿಯಾಗಿದೆ. ಅದು ಭಕ್ತಿಯ ದ್ವೇಷವಿಲ್ಲದಂತೆ ತಿಳಿಸಲಾಗುತ್ತದೆ. ಬೀಜವನ್ನು ನೆನಪು ಮಾಡಿ ಅಲ್ಲಿಗೆ ಹೋಗಬೇಕಿದೆ. ತಮೋಗುಣಿಯಿಂದ ಸತೋಗುಣಿಯಾಗಲು 40-50 ವರ್ಷಗಳು ಬೇಕಾಗುತ್ತವೆ. ನಂತರ ಸತೋಗುಣಿಯಿಂದ ತಮೋಗುಣಿಯಾಗಲು ಅಕ್ಯುರೇಟ್ ಆಗಿ 5000 ವರ್ಷಗಳು ಬೇಕಾಗುತ್ತವೆ. ಅದು ಅಂದಾಜು 40-50 ವರ್ಷ ಎಂದು ಹೇಳಲಾಗುತ್ತದೆ. ಈ ಚಕ್ರ ಬಹಳ ಅಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ. ಅದು ಮತ್ತೆ ರಿಪೀಟ್ ಆಗುತ್ತಿರುತ್ತದೆ. ಬೇರೆ ಯಾರೂ ಈ ಮಾತುಗಳನ್ನು ಹೇಳಲು ಸಾಧ್ಯವಿಲ್ಲ. ನೀವು ಹೇಳಬಹುದು, ಅರ್ಧ ಅರ್ಧ ಮಾಡಲಾಗುತ್ತದೆ ಅಲ್ಲವೇ? ಅರ್ಧ ಸ್ವರ್ಗ, ಅರ್ಧ ನರಕ. ನಂತರ ಅವರಿಗೆ ದ್ವೇಷವಿಲ್ಲದಂತೆಯೂ ತಿಳಿಸುತ್ತಾರೆ. ಸ್ವರ್ಗದಲ್ಲಿ ಜನ್ಮಗಳು ಕಡಿಮೆ, ಏಕೆಂದರೆ ಆಯುಷು ಹೆಚ್ಚಿರುತ್ತದೆ. ನರಕದಲ್ಲಿ ಜನ್ಮಗಳು ಜಾಸ್ತಿ, ಆಯುಷು ಕಡಿಮೆ ಇರುತ್ತದೆ. ಅವರು ಯೋಗಿಗಳು, ಇವರು ಭೋಗಿಗಳು. ಆದ್ದರಿಂದ ಇಲ್ಲಿ ಬಹಳಷ್ಟು ಜನ್ಮಗಳು ಆಗುತ್ತವೆ. ಈ ಮಾತುಗಳನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಮನುಷ್ಯರಿಗೆ ಏನೂ ಗೊತ್ತಿಲ್ಲ. ದೇವತೆಗಳಿದ್ದರೂ ಅವರು ಹೇಗೆ ಆದರೂ ಎಷ್ಟು ಬುದ್ಧಿವಂತರಾಗಿದ್ದಾರೆ ಇದೂ ಸಹ ನಿಮಗೆ ಗೊತ್ತಿದೆ. ತಂದೆ ಈ ಸಮಯದಲ್ಲಿ ಮಕ್ಕಳಿಗೆ ಓದಿಸುತ್ತಿದ್ದಾರೆ. 21 ಜನ್ಮಗಳಿಗಾಗಿ ಆಸ್ತಿಯನ್ನು ಕೊಡುತ್ತಾರೆ. ನಂತರ ಈ ಸಂಸ್ಕಾರಗಳು ನಿಮಗೆ ಇರುವುದೇ ಇಲ್ಲ. ನಂತರ ಸುಖದ ಸಂಸ್ಕಾರಗಳು ಆಗುತ್ತವೆ. ಹೇಗೆಂದರೆ ರಾಜ್ಯಾಧಿಕಾರದ ಸಂಸ್ಕಾರಗಳು ಇರುತ್ತವೆ. ಜ್ಞಾನ ಮತ್ತು ಶಿಕ್ಷಣದ ಸಂಸ್ಕಾರಗಳು ಇಲ್ಲಿಯೇ ಪೂರ್ಣವಾಗುತ್ತವೆ. ನಂತರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವಿರಿ.
ನಂತರ ನಂಬರ್ ವಾರ್ ಆಗಿ ಪಾತ್ರ ಅಭಿನಯಿಸಲು ಬರುತ್ತೀರಿ. ಯಾರು ಪೂರ್ತಿ 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರೇ ಮೊದಲು ಬರುತ್ತಾರೆ. ಅವರ ಹೆಸರನ್ನೂ ತಿಳಿಸುತ್ತಾರೆ. ಕೃಷ್ಣ ಸ್ವರ್ಗದ ಮೊದಲ ರಾಜಕುಮಾರ ಆಗಿದ್ದಾನೆ. ಕೇವಲ ಒಬ್ಬ ಕೃಷ್ಣ ಮಾತ್ರ ಇರುವುದಿಲ್ಲ ಎಂದು ನಿಮಗೆ ಗೊತ್ತಿದೆ. ಇಡೀ ರಾಜಧಾನಿ ಇರುತ್ತದೆ ಅಲ್ಲವೇ? ರಾಜನ ಜೊತೆ ಪ್ರಜೆಗಳೂ ಬೇಕಲ್ಲವೇ? ಒಬ್ಬರಿಂದ ಇನ್ನೊಬ್ಬರು ಜನ್ಮ ಪಡೆದುಕೊಳ್ಳುತ್ತಾ ಹೋಗಬಹುದು. ಒಂದು ವೇಳೆ 8 ಜನ ಒಟ್ಟಿಗೆ ಬರುತ್ತಾರೆ ಎಂದು ಹೇಳಿದರು. ಶ್ರೀಕೃಷ್ಣನಂತೂ ನಂಬರ್ 1 ನಲ್ಲಿ ಬರುತ್ತಾನಲ್ಲವೇ? 8 ಜನ ಒಟ್ಟಿಗೆ ಬರುವುದಾದರೆ ಕೃಷ್ಣನ ಗಾಯನ ಅಷ್ಟೊಂದು ಏಕೆ ಇದೆ? ಈ ಎಲ್ಲಾ ಮಾತುಗಳನ್ನು ಮುಂದೆ ಹೋಗುತ್ತಾ ತಿಳಿಸಲಾಗುವುದು. ಇಂದು ನಿಮಗೆ ಬಹಳ ರಹಸ್ಯ ಮಾತುಗಳನ್ನು ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಏನಾದರೂ ಉಳಿದಿದೆ ಅಲ್ಲವೇ? ಈ ಯುಕ್ತಿ ಚೆನ್ನಾಗಿದೆ. ಯಾವ ವಿಷಯದಲ್ಲಿ ಅರ್ಥವಾಗುವುದಿಲ್ಲವೋ ಆಗ ನಮ್ಮ ಅಕ್ಕವರು ಉತ್ತರ ಕೊಡುತ್ತಾರೆ ಎಂದು ಹೇಳಿ, ಅಥವಾ ಈಗಿನ್ನು ಬಾಬಾ ಇದರ ಬಗ್ಗೆ ತಿಳಿಸಿಲ್ಲ ಎಂದು ಹೇಳಬೇಕು. ದಿನ ಪ್ರತಿದಿನ ಗುಹ್ಯಾತಿ ಗುಹ್ಯ ವಿಷಯಗಳನ್ನು ತಂದೆ ತಿಳಿಸುತ್ತಿರುತ್ತಾರೆ. ಈ ರೀತಿ ಹೇಳುವುದರಲ್ಲಿ ನಾಚಿಕೆಯ ವಿಷಯವಿಲ್ಲ. ಗುಹ್ಯಾತಿ ಗುಹ್ಯ ಪಾಯಿಂಟ್ಸ್ ತಿಳಿಸಿದಾಗ ನಿಮಗೆ ಕೇಳಿ ಬಹಳ ಖುಷಿಯಾಗುತ್ತದೆ. ಕೊನೆಯಲ್ಲಿ ಮನ್ಮನಾಭವ ಎಂದು ಹೇಳುತ್ತಾರೆ. ಮಧ್ಯಾಜೀಭವ ಎಂಬ ಅಕ್ಷರವನ್ನೂ ಸಹ ಶಾಸ್ತ್ರ ಬರೆದವರು ಬರೆದಿದ್ದಾರೆ. ಅವಶ್ಯಕತೆ ಇಲ್ಲ. ಮಗು ತಂದೆಯವರಾದರು ಮತ್ತು ಬೇಹದ್ದಿನ ಸುಖ ಸಿಕ್ಕಿತು. ಇದರಲ್ಲಿ ಮನ್ಸ ವಾಚ ಕರ್ಮಣ ಪವಿತ್ರತೆ ಅವಶ್ಯವಾಗಿ ಬೇಕು. ಇವರಿಗೆ ಯಾವಾಗಲೋ ಆಸ್ತಿ ಸಿಕ್ಕಿದೆ ಅಲ್ಲವೇ? ಇವರು ಮೊದಲ ನಂಬರ್ನಲ್ಲಿದ್ದಾರೆ. ಇವರದ್ದೇ ಪೂಜೆ ನಡೆಯುತ್ತದೆ. ನಮ್ಮಲ್ಲಿ ಅಂತಹ ಯಾವುದಾದರೂ ಗುಣವಿದೆಯೇ ಎಂದು ನಿಮ್ಮಲ್ಲಿಯೂ ನೋಡಿಕೊಳ್ಳಿ. ಈಗ ಅವಗುಣಗಳೇ ಇವೆ ಅಲ್ಲವೇ? ತಮ್ಮ ಅವಗುಣಗಳ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ. ಈಗ ನೀವು ತಂದೆಯ ಮಕ್ಕಳಾಗಿದ್ದೀರಿ ಎಂದ ಮೇಲೆ ಅವಶ್ಯವಾಗಿ ಬದಲಾವಣೆ ಆಗಲೇಬೇಕು. ತಂದೆ ಬುದ್ಧಿಯ ಬೀಗವನ್ನು ತೆರೆದಿದ್ದಾರೆ. ಬ್ರಹ್ಮ ಮತ್ತು ವಿಷ್ಣುವಿನ ರಹಸ್ಯವನ್ನು ತಿಳಿಸಲಾಗಿದೆ. ಇವರು ಪತಿತ, ಅವರು ಪಾವನ. ದತ್ತು ತೆಗೆದುಕೊಳ್ಳುವುದು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ನಡೆಯುತ್ತದೆ. ಪ್ರಜಾಪಿತ ಬ್ರಹ್ಮ ಇದ್ದಾಗ ಮಾತ್ರ ದತ್ತು ತೆಗೆದುಕೊಳ್ಳುವುದು ನಡೆಯುತ್ತದೆ. ಸತ್ಯಯುಗದಲ್ಲಿ ನಡೆಯುವುದೇ ಇಲ್ಲ. ಇಲ್ಲಿಯೂ ಯಾರಿಗಾದರೂ ಮಕ್ಕಳಿಲ್ಲದಿದ್ದರೆ ದತ್ತು ತೆಗೆದುಕೊಳ್ಳುತ್ತಾರೆ ಅಲ್ಲವೇ? ಪ್ರಜಾಪಿತ ಬ್ರಹ್ಮನಿಗೂ ಸಹ ಅವಶ್ಯವಾಗಿ ಬ್ರಾಹ್ಮಣ ಮಕ್ಕಳೇ ಬೇಕು. ಇವರು ಮುಖವಂಶಾವಳಿ, ಅವರು ಕೂಕವಂಶಾವಳಿ ಆಗಿರುತ್ತಾರೆ. ಬ್ರಹ್ಮ ಅಂತೂ ಪ್ರಸಿದ್ಧಿಯಾಗಿದ್ದಾರೆ ಅಲ್ಲವೇ? ಇವರ ಸರ್ನೇಮ್ ಸಹ ಬೇಹದ್ದಿನದ್ದಾಗಿದೆ. ಪ್ರಜಾಪಿತ ಬ್ರಹ್ಮ ಆದಿ ದೇವ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಇವರನ್ನು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ. ಇದು ಬೇಹದ್ದಿನ ಸರ್ನೇಮ್ ಆಗಿದೆ. ಉಳಿದವುಗಳೆಲ್ಲ ಹದ್ದಿನ ಸರ್ನೇಮ್ಗಳಾಗುತ್ತವೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಭಾರತ ಅತಿ ದೊಡ್ಡ ತೀರ್ಥಕ್ಷೇತ್ರವಾಗಿದೆ. ಇಲ್ಲಿ ಬೇಹದ್ದಿನ ತಂದೆ ಬರುತ್ತಾರೆ ಎಂದು ಎಲ್ಲರಿಗೂ ಗೊತ್ತಿರಬೇಕು. ತಂದೆ ಇಡೀ ಭಾರತದಲ್ಲಿ ವಿರಾಜಮಾನರಾಗಿದ್ದಾರೆ ಎಂದಲ್ಲ. ಶಾಸ್ತ್ರಗಳಲ್ಲಿ ಮಗಧ ದೇಶ ಎಂದು ಬರೆಯಲಾಗಿದೆ. ಆದರೆ ಜ್ಞಾನ ಎಲ್ಲಿ ತಿಳಿಸಿದರು? ಅಬುವಿನಲ್ಲಿ ಹೇಗೆ ಬಂದರು? ದಿಲ್ವಾಡ ಮಂದಿರವೂ ಸಹ ಇಲ್ಲಿ ಸಂಪೂರ್ಣ ಸ್ಮಾರಕವಾಗಿದೆ. ಯಾರು ಇದನ್ನು ಕಟ್ಟಿದ್ದಾರೆಯೋ ಅವರ ಬುದ್ಧಿಯಲ್ಲಿ ಬಂತು ಮತ್ತು ಕಟ್ಟಿದರು. ಅಕ್ಯುರೇಟ್ ಮಾಡೆಲ್ ಅಂತೂ ಮಾಡಲು ಸಾಧ್ಯವಿಲ್ಲ. ತಂದೆ ಇಲ್ಲಿಯೇ ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ. ಮಗಧ ದೇಶದಲ್ಲಿ ಅಲ್ಲ, ಅದು ಪಾಕಿಸ್ತಾನ ಆಗಿತ್ತು. ಇದು ನಂತರ ನ ಪಾಕಿಸ್ತಾನವಾಗಿದೆ. ವಾಸ್ತವದಲ್ಲಿ ಪಾಕಿಸ್ತಾನ ಅಂದರೆ ಪವಿತ್ರ ಸ್ಥಾನ ಎಂದು ಸ್ವರ್ಗಕ್ಕೆ ಕರೆಯಲಾಗುತ್ತದೆ. ಪಾಕ್ ಅಂದರೆ ಪವಿತ್ರ ಮತ್ತು ನ ಪಾಕ್ ಅಪವಿತ್ರ. ಇದೆಲ್ಲ ನಾಟಕ ಮಾಡಲ್ಪಟ್ಟಿದೆ. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳೇ, ಆತ್ಮ ಪರಮಾತ್ಮ ಅಗಲಿ ಬಹಳ ಕಾಲ ಆಯಿತು. ಬಹಳ ಕಾಲದಿಂದ ಬೇರೆ ಬೇರೆಯಾಗಿದ್ದವರು. ಎಷ್ಟು ಕಾಲ? ಮತ್ತೆ ಸಿಕ್ಕಿದ್ದು ಯಾವಾಗ?
ಸದ್ಗುರು ದಲ್ಲಾಳಿಯ ರೂಪದಲ್ಲಿ ಸಿಕ್ಕಾಗ ಸುಂದರ ಮೇಳವಾಯಿತು ಎಂದು ನಿಮಗೆ ಗೊತ್ತಿದೆ. ಗುರುಗಳು ಬಹಳಷ್ಟು ಜನರಿದ್ದಾರೆ ಅಲ್ಲವೇ? ಆದ್ದರಿಂದ ಸದ್ಗುರು ಎಂದು ಕರೆಯಲಾಗುತ್ತದೆ. ಸ್ತ್ರೀಗೆ ಯಾವಾಗ ಮದುವೆ ಮಾಡಿಸುತ್ತಾರೆಯೋ ಆಗಲೂ ಸಹ ಈ ಪತಿಯೇ ನಿನ್ನ ಗುರು, ಈಶ್ವರ, ಎಲ್ಲವೂ ಆಗಿದ್ದಾರೆ ಎಂದು ಹೇಳುತ್ತಾರೆ. ಪತಿಯು ಮೊಟ್ಟ ಮೊದಲು ಅಪವಿತ್ರರನ್ನಾಗಿ ಮಾಡುತ್ತಾರೆ. ಬಹಳ ವಿಜೃಂಭಣೆಯಿಂದ ಕೊಳಕಿನಲ್ಲಿ ಹೋಗುತ್ತಾರೆ. ಈಗೆಲ್ಲ ಪ್ರಪಂಚದಲ್ಲಿ ಬಹಳ ಕೊಳಕು ತುಂಬಿಕೊಂಡಿದೆ. ಈಗ ಮಕ್ಕಳಾದ ನೀವು ಹೂವಿನಂತೆ ಆಗಬೇಕು. ಮಕ್ಕಳಾದ ನೀವು ತಂದೆಯ ಜೊತೆ ಪಕ್ಕಾ ಹಸ್ತಲಾಘವ್ ಮಾಡಿಕೊಳ್ಳುತ್ತೀರಿ. ಹಾಗೆ ನೋಡಿದರೆ ಶಿವ ಜಯಂತಿಯ ಜೊತೆ ಜೊತೆಗೆ ರಕ್ಷಾಬಂಧನವೂ ಆಗಬೇಕು. ಗೀತಾ ಜಯಂತಿಯೂ ಆಗಬೇಕು. ಕೃಷ್ಣ ಜಯಂತಿ ಸ್ವಲ್ಪ ತಡವಾಗಿ ಆಗಬೇಕು. ಕೃಷ್ಣನ ಜನ್ಮ ಹೊಸ ಪ್ರಪಂಚದಲ್ಲಿ ಆಗುತ್ತದೆ ಅಲ್ಲವೇ? ಉಳಿದ ಹಬ್ಬಗಳೆಲ್ಲ ಈ ಸಮಯದ್ದಾಗಿದೆ. ರಾಮನವಮಿ ಯಾವಾಗ ಇತ್ತು ಎಂದು ಯಾರಾದರೂ ಹೇಳಬಲ್ಲರೇ? ಹೊಸ ಪ್ರಪಂಚದ 1250 ವರ್ಷಗಳ ನಂತರ ಎಂದು ನೀವು ಹೇಳುತ್ತೀರಿ. ಶಿವ ಜಯಂತಿ ಯಾವಾಗ? ಕೃಷ್ಣ ಜಯಂತಿ ಯಾವಾಗ? ರಾಮ ಜಯಂತಿ ಯಾವಾಗ ಆಯಿತು ಎನ್ನುವುದನ್ನು ಯಾರೂ ಹೇಳಲು ಸಾಧ್ಯವಿಲ್ಲ. ಈಗ ಮಕ್ಕಳಾದ ನೀವು ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಿ. ಅಕ್ಯುರೇಟ್ ಆಗಿ ಹೇಳಬಲ್ಲಿರಿ. ಅಂದರೆ ಇಡೀ ಪ್ರಪಂಚದ ಜೀವನ ಕಥೆಯನ್ನು ನೀವು ತಿಳಿಸಬಹುದು. ಲಕ್ಷಾಂತರ ವರ್ಷಗಳ ಮಾತನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ತಂದೆ ಎಷ್ಟೊಂದು ಒಳ್ಳೆಯ ಬೇಹದ್ದಿನ ಶಿಕ್ಷಣವನ್ನು ಓದಿಸುತ್ತಾರೆ. ಅದು ಕಲ್ಪದಲ್ಲಿ ಒಂದು ಸಾರಿ ಮಾತ್ರ. ನೀವು 21 ಜನ್ಮಗಳಿಗಾಗಿ ಪತಿತರಾಗುವುದರಿಂದ ತಪ್ಪಿಸಿಕೊಳ್ಳುತ್ತೀರಿ. ಅಲ್ಲಿ ಪತಿತರು ಇರುವುದೇ ಇಲ್ಲ. ಪತಿತರು ಆಗುತ್ತಿಲ್ಲ ತಾನೇ ಎಂದು ಬಾಬಾ ಕೇಳುತ್ತಾರೆ. ಇದು ಪತಿತ ಪ್ರಪಂಚ, ರಾವಣನ ರಾಜ್ಯವಾಗಿದೆ. ಆದ್ದರಿಂದಲೇ ಹೇ ಪತಿತ ಪಾವನ ಬಾ ಎಂದು ಕರೆಯುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಬಾಪ್ತಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಸಂತುಷ್ಟ ಮಣಿ ಭವ. ಸಂತುಷ್ಟ ಮಣಿಗಳಾಗಿದ್ದೀರಿ ಅಲ್ಲವೇ? ಸಂತುಷ್ಟತೆ 3 ಪ್ರಕಾರದ್ದಾಗಿರಬೇಕು. 1, ತಂದೆಯಿಂದ ಸಂತುಷ್ಟ. 2ನೆಯದು ಸ್ವಯಂನಿಂದ ಸಂತುಷ್ಟ ಮತ್ತು 3ನೆಯದು ಸರ್ವ ಸಂಬಂಧ ಮತ್ತು ಸಂಪರ್ಕದಿಂದ ಸಂತುಷ್ಟ. ಇದರಲ್ಲಿ ಚೈತನ್ಯ ಆತ್ಮಗಳು ಮತ್ತು ಪ್ರಕೃತಿ ಎರಡೂ ಬಂದು ಬಿಡುತ್ತವೆ. ಇಂತಹ ಸಂತುಷ್ಟಮಣಿ ಆತ್ಮದ ಗುರುತು ಸದಾ ಪ್ರಸನ್ನ ಚಿತ್ತ ಮತ್ತು ಪ್ರತ್ಯಕ್ಷ ಫಲ. ಎಲ್ಲರಿಂದ ಪ್ರಶಂಸೆ ಸಿಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.